ಹೆಚ್ಡಿಕೋಟೆ ತಾಲೂಕಿನ ಟ್ರಬಲ್ ಶೂಟರ್, ಸೋಲಿಲ್ಲದ ಸರದಾರ, ತಾಲೂಕು ಒಕ್ಕಲಿಗ ಸಂಘದ ಅಧ್ಯಕ್ಷ ವೈಬಿ ಹರೀಸ್ಗೌಡ ಅವರಿಗೆ ಶುಭಾಶಯಗಳ ಸುರಿಮಳೆಯೇ ಹರಿದು ಬರುತ್ತಿದೆ. ದೀರ್ಘ ಆಯುಷು, ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಎಂಬ ಹಾರೈಕೆಗಳು ಕೇಳಿ ಬರುತ್ತಿವೆ. ಇದಕ್ಕೆ ಕಾರಣ ತಾಯಿ ಗರ್ಭದಿಂದ ಜಗತ್ತಿಗೆ ಕಾಲಿಟ್ಟು 50 ವರ್ಷ ಕಳೆದಿರುವ ಸುದಿನ. ಈ ಸುದಿನ ನಿನ್ನ ಜನ್ಮದಿನ. ಹುಟ್ಟುಹಬ್ಬದ ಸಂಭ್ರಮದಲ್ಲಿ ತಾಲೂಕಿನ ಟ್ರಬಲ್ ಶೂಟರ್ ಸ್ನೇಹ ಬಳಗ ವತಿಯಿಂದ ಹರೀಶ್ ಗೌಡ ಬರ್ತ್ಡೇ ಸೆಲೆಬ್ರೇಷನ್. ತಾಲೂಕು ಒಕ್ಕಲಿಗ ಸಂಘದ ಅಧ್ಯಕ್ಷರಾದ ವೈಬಿ ಹರೀಶ್ ಗೌಡ ಅವರ 50ನೇ ವರ್ಷದ ಹುಟ್ಟುಹಬ್ಬವನ್ನು ಸ್ನೇಹ ಬಳಗ ವತಿಯಿಂದ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಪಟ್ಟಣದ ಎರಳಿ ದಿನಸ್ ಫಾರಂ ಹೌಸ್ನಲ್ಲಿ ವಿವಿಧ ಸಮಾಜದ ಮುಖಂಡರು, ಗೆಳೆಯರ ಸಮ್ಮುಖದಲ್ಲಿ ವೈಬಿ ಹರೀಶ್ ಗೌಡ ಅವರು ಕೇಕ್ ಕತ್ತರಿಸಿ ಹುಟ್ಟುಹಬ್ಬ ಸಂಭ್ರಮದಲ್ಲಿ ಮಿಂದೆದ್ದರು. ರಾಜಕೀಯ ಜೀವನಕ್ಕೆ ಕಾಲಿಟ್ಟು ಸುದೀರ್ಘ 25 ವರ್ಷ. ಸಮಾಜದ ಏಳಿಗೆಗಾಗಿ ಹಗಲಿರುಳು ದುಡಿಯುವ ಶಪಥ. ಒಂದೆಡೆ 50ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದರೆ ಮತ್ತೊಂದೆಡೆ ರಾಜಕೀಯ ಜೀವನಕ್ಕೆ ಕಾಲಿಟ್ಟು 25 ವರ್ಷ. ಗ್ರಾಮ ಪಂಚಾಯತ್ ಚುನಾವಣೆ ಮೂಲಕ ರಾಜಕೀಯ ರಂಗ ಪ್ರವೇಶ ಮಾಡಿರುವ ವೈಬಿ ಹರೀಶ್ ಗೌಡ ಅವರು ಸೋಲೆ ಕಂಡಿಲ್ಲ. ಸೋಲಿಲ್ಲದ ಸರದಾರ ಎನಿಸಿಕೊಂಡಿರುವ ಇವರು ಪ್ರಸ್ತುತ ತಾಲೂಕು ಒಕ್ಕಲಿಗ ಸಂಘದ ಅಧ್ಯಕ್ಷರು. ಜೀವನದಲ್ಲಿ ಏಳು ಬೀಳು ಕಂಡರೂ ರಾಜಕೀಯದಲ್ಲಿ ಗೆಲುವಿನ ಸಿಹಿ ಸವಿಯುತ್ತಾ ಬರುತ್ತಿರುವ ಇವರಿಗೆ ಆಸೆ ಒಂದೇ, ತನ್ನ ಮೇಲೆ ವಿಶ್ವಾಸವಿಟ್ಟು ಸಮಾಜದ ಜವಾಬ್ದಾರಿ ಹೊರಿಸಿರುವ ಸಮಾಜಕ್ಕೆ ಏನಾದರೂ ಸೇವೆ ಮಾಡಬೇಕು ಎಂಬುದು. ಏನಪ್ಪ ಅಂತ ಹೇಳಿದ್ರೆ, ಈಗ ನಾನು ತಾಲೂಕು ಒಕ್ಕಲಿಗ ಸಂಘದ ಅಧ್ಯಕ್ಷನಾಗಿ ಮಾಡಬೇಕಾದಂಥ ಕೆಲಸ ತುಂಬ ಇದೆ. ಒಂದು 2-3 ತಿಂಗಳಿಂದ ಮಗನ ಮದುವೆಯಲ್ಲಿ ಬ್ಯುಸಿಯಾಗಿದೆ. ಇನ್ನು ಮುಂದೆ ನನ್ನ ಸಮಾಜದ ಸಂಘಟನೆ, ನನ್ನ ಸಮಾಜದ ಏಳಿಗೆಗೆ ನಾನು ಶ್ರದ್ಧೆ ಭಕ್ತಿಯಿಂದ ನಾನು ಶ್ರಮವಹಿಸ್ತೀನಿ ಅಂತ ಈ ಒಂದು ಶುಭ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಒಕ್ಕಲಿಗ ಸಮಾಜಕ್ಕೆ ನಿವೇಶನ ಕೊಡಲು ಮೀನ ಮೇಷ. ಶಾಸಕ ಅನಿಲ್ ಚಿಕ್ಕಮದು ನಡೆಗೆ ಹರೀಶ್ ಗೌಡ ಆಕ್ರೋಶ. ಇನ್ನು ಇದೇ ವೇಳೆ ಹರೀಶ್ ಗೌಡ ಅವರು ಶಾಸಕ ಅನಿಲ್ ಚಿಕ್ಕಮದು ವಿರುದ್ಧ ಕಿಡಿಕಾರಿದರು. ಒಕ್ಕಲಿಗ ಭವನ ನಿರ್ಮಾಣಕ್ಕೆ ನಿವೇಶನ ನೀಡುವಂತೆ ಅನೇಕ ಬಾರಿ ಮನವಿ ಮಾಡಿದ್ದೇವೆ, ಆದರೆ ಇಲ್ಲಿಯವರೆಗೆ ನಿವೇಶನ ನೀಡಿಲ್ಲ. ಒಕ್ಕಲಿಗ ಸಮುದಾಯ ಮತಗಳಿಂದ ಗೆದ್ದು 2ನೇ ಬಾರಿ ಶಾಸಕರಾಗಿರುವ ಅನಿಲ್ ಚಿಕ್ಕಮದು ಒಕ್ಕಲಿಗ ಸಮುದಾಯವನ್ನೇ ಕಡೆಗಣಿಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈಗ ನನ್ನ ತಾಲೂಕಿನ ಜನ ನನ್ನನ್ನು ಒಕ್ಕಲಿಗ ಸಂಘದ ತಾಲೂಕು ಅಧ್ಯಕ್ಷನಾಗಿ ಆಯ್ಕೆ ಏನಕ್ಕಪ್ಪ ಮಾಡೋದು ಅಂತ ಹೇಳಿದ್ರೆ, ಹಿಂದೆ ಹಲವಾರು ಜನ ನಮ್ಮ ಮುಖಂಡರುಗಳಾದರು, ಹಲವಾರು ಸರ್ಕಾರಗಳು ಬಂತು, ಹಲವಾರು MLAಗಳಾದರು. ಅವ್ರಿಗೆಲ್ಲ ನಾವು ಮನವಿಯನ್ನು ಕೊಟ್ಕೊಂಡ್ಬಂದು ನಮ್ಮ ಜಾಗಕ್ಕೆ, ನಮ್ಮ ಸಮಾಜಕ್ಕೆ ಒಂದು ಜಾಗವನ್ನು ಕೊಡಿ, ನಾವು ಒಂದು ಸಮುದಾಯವನ್ನು ಮಾಡಬೇಕು ಅಂಥೇಳಿ. ಯಾವ ಸರ್ಕಾರನೂ ಇದುವರೆಗೂ ಸ್ಪಂದಿಸಿಲ್ಲ, ಯಾವ MLA ಅವರು ಸಹ ಸ್ಪಂದಿಸಿಲ್ಲ. ಹಿಂದೆ ಇದ್ದಂಥ ಅಧ್ಯಕ್ಷರು ಈಗಿನ ಹಾಲಿ ಶಾಸಕರಾದಂಥ ಅನಿಲ್ ಚಿಕ್ಕಮದು ಅವರಿಗೆ ಮನವಿಯನ್ನು ಕೊಟ್ಟಾಗ HD ಕೋಟೆ ಹೃದಯ ಭಾಗದಲ್ಲಿ ಒಂದು ಜಾಗವನ್ನು ಕೊಡ್ತೀವಿ ಅಂಥೇಳಿ DC ಅವರಿಗೆ ಕೊಡಿ ಅಂತೇಳಿ ಆದೇಶವನ್ನು ಮಾಡಿದರು. ಈಗ ಏನಾಗಿದೆಯಪ್ಪ ಅಂತ ಹೇಳಿದ್ರೆ, ಅದು ಕೆರೆ ಕಟ್ಟೆ, ಅದು ಕೊಡಕ್ಕೆ ಬರಲ್ಲ ಅಂತೇಳಿ DC ಅವರು ಕ್ಯಾನ್ಸಲ್ ಮಾಡೋರೆ ಅಂತ ನಾವು DC ಆಫೀಸ್ಗೆ ಹೋಗಿ ವಿಚಾರಣೆ ಮಾಡಿದಾಗ ಅದು ಗೊತ್ತಾಯಿತು. ಈಗ MLA ಅವ್ರನ್ನ ನಾವು ಭೇಟಿ ಮಾಡೋಕ್ಕೆ ಹೋಗಬೇಕು. ಯಾಕೆ ಹೋಗಬೇಕು ಅಂತ ಹೇಳಿದ್ರೆ, 2ನೇ ಬಾರಿ ಇತಿಹಾಸದಲ್ಲಿ ಶಾಸಕರಾಗಿರೋಂಥವ್ರು ಯಾರೂ ಇಲ್ಲ. ಆದರೂ ಅನಿಲ್ ಚಿಕ್ಕಮದು ಅವ್ರನ್ನ ಎಲ್ಲ ಕೈ ಹಿಡಿದು ಶಾಸಕರನ್ನಾಗಿ ಮಾಡಿದ್ರು. ನಮ್ಮ ಜನಾಂಗದ ಬಗ್ಗೆ ಸ್ಪಂದನೆ ಇಲ್ಲ ಅವರಿಗೆ. ತಾಲೂಕಿಗೆ ಚಿಕ್ಕಮದುರನ್ನು ಪರಿಚಯಿಸಿದ್ದೇ ಒಕ್ಕಲಿಗ ಸಮುದಾಯ. ಒಕ್ಕಲಿಗರಿಂದ ಗೆದ್ದು ಒಕ್ಕಲಿಗರ ಕಡೆಗಣನೆ ಇದ್ಯಾವ ನ್ಯಾಯ?
ಶಾಸಕ ಅನಿಲ್ ಚಿಕ್ಮಾದು ತಂದೆ ದಿವಂಗತ ಚಿಕ್ಮಾದರನ್ನು ತಾಲೂಕಿಗೆ ಪರಿಚಯಿಸಿ ಗೆಲ್ಲಿಸಿದ್ದು ಒಕ್ಕಲಿಗ ಸಮುದಾಯ. ಆದರೆ ಶಾಸಕ ಅನಿಲ್ ಚಿಕ್ಮಾದು ಒಕ್ಕಲಿಗರನ್ನು ಕಡೆಗಣಿಸುತ್ತಿದ್ದಾರೆ ಎಂದು ಹರೀಶ್ ಗೌಡ ಕಿಡಿಕಾರಿದರು. ಒಕ್ಕಲಿಗರು ಓಟ್ ಹಾಕಿಲ್ಲ ಅಂದ್ರೆ ಅವರೆಲ್ಲಿ MLA ಆಗ್ತಿದ್ರು? ಇವತ್ತು ಒಂದು ಮನೆಯಲ್ಲಿ 4 ಪಾರ್ಟಿ ಇದೆ. ತಂದೆ JDS ಅಲ್ಲಿ ಇದ್ರೆ, ಮಗ ಕಾಂಗ್ರೆಸ್ ಅಲ್ಲಿ ಇರ್ತಾನೆ, ಇನ್ನೊಬ್ಬ BJP ಇರ್ತಾರೆ. ಹಾಗಾಗಿ ಒಕ್ಕಲಿಗ ಜನಾಂಗ ಓಟ್ ಹಾಕ್ಲಿಲ್ಲ ಅಂದ್ರೆ ಅವರೆಲ್ಲಿ MLA ಹಾಕಾಯ್ತಿತ್ತು? ಅವ್ರ ತಂದೆಯವರು 15 ದಿವಸ ನಮ್ಮ ತಾಲೂಕಿಗೆ ಬಂದು ಅವ್ರು ಏನು ಯಾರು ಚಿಕ್ಕಮಾದು ಸಾಹೇಬ್ರು ಯಾರು ಅಂತ ಗೊತ್ತಿರಲಿಲ್ಲ. ನಮ್ಮ ದೇವೇಗೌಡರು ಕುಮಾರಣ್ಣವರು ಒಂದು ಕರೆ ಕೊಟ್ಟು ಕ್ಯಾಂಡಿಡೇಟ್ ಹಾಕಿದ್ದೀನಿ, ಅವ್ರನ್ನ ಗೆಲ್ಸ್ಕೊಡ್ಬೇಕು ಅಂತ ಹೇಳಿದಾಗ 15 ದಿವಸದಲ್ಲಿ ಮನೆಯನ್ನು ಸುತ್ತಿ ಜನಗಳನ್ನು ಕಾಲನ್ನು ಕಟ್ಟಿ ಅನಿಲ್ ಚಿಕ್ಮಾದವ್ರನ್ನ MLA ಮಾಡಿದಂಥ ಜನ ಒಕ್ಕಲಿಗ ಜನಾಂಗ, ಚಿಕ್ಮಾದು ಅವ್ರನ್ನ. ಆ ಚಿಕ್ಮಾದವರು ನಮ್ಮ JDS ಪಾರ್ಟಿಲಿದ್ದು ಒಳ್ಳೆ ಕೆಲಸಗಳನ್ನು ಮಾಡಿದ ತಾಲೂಕಲ್ಲಿ ಇವತ್ತು ಯಾವ MLAನೂ ಮಾಡಿಲ್ಲ. ಆ ಕೆಲಸಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಅವರ ಒಂದು ಮಾರ್ಗದರ್ಶನದಂತೆ ಮಗ ಎರಡು ಬಾರಿ MLA ಆಗಿದ್ದಾರೆ. ಆ MLA ಅವರು ಇವತ್ತು ನಮ್ಮ ತಾಲೂಕಲ್ಲಿ 2 ಸರಿ MLA ಆಗಿದ್ರು ಸಮೇತವಾಗಿ ನಮ್ಮ ಒಕ್ಕಲಿಗರ ಸ್ಪಂದನೆಗೆ ಯಾವುದೇ ರೀತಿ ಸ್ಪಂದನೆ ಮಾಡಿಲ್ಲ. ಅದು ನಾನು ರಾಜಾರೋಷವಾಗಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಮೀಡಿಯಾದಲ್ಲಿ. ಇನ್ನು YB ಹರೀಶ್ ಗೌಡ ಅವರಿಗೆ ಸಮಾಜದ ಮುಖಂಡರು ಹುಟ್ಟುಹಬ್ಬದ ಶುಭಾಶಯ ಕೋರಿ ಅವರ ರಾಜಕೀಯ ಜೀವನ ಪ್ರಜ್ವಲಿಸಲಿ ಎಂದು ಶುಭ ಹಾರೈಸಿದರು. ಅದು ಏನಿಂದ್ರ ಈ ಎಲ್ಲ ನಮ್ಮ ಸಮುದಾಯ ಅನ್ನೋದಲ್ದೇ ಎಲ್ಲ ಸಮುದಾಯದನ್ನು ಒಗ್ಗೂಡಿಸ್ಕೊ ಹೋಯ್ತಾರ ಅನ್ನೋ ಒಂದು ಆಶಾಭಾವನ ನಮ್ಮೆಲ್ಲರಿಗೂ ಅದ. ಇನ್ನು 51ನೇ ವರ್ಷಕ್ಕೂ ಇದೇ ಥರ ಮಾಡಬೇಕು ಜನ ಅನ್ನೋ ಮಟ್ಟದಲ್ಲಿ ನಮ್ಮ ಹರೀಶ್ ಗೌಡ್ರು ಅವ್ರಿಗೆ ಒಳ್ಳೆಯದಾಗಿ ಅವ್ರಿಗೆ ಆಯುಷ್ಯು ಆರೋಗ್ಯ ಅಧಿಕಾರ ಎಲ್ಲನೂ ಕೊಟ್ಟು ಒಂದು ಆರೈಕೆ ಮಾಡಬೇಕು ಅಂತ ನಮ್ಮ ಟೀಮ್ ಅವರೆಲ್ಲ ಸೇರಿ ನಮ್ಮ ಹರೀಶ್ ಅಣ್ಣವ್ರ ಬಗ್ಗೆ ಏನಂದರೆ ಆ ವೈನ್ ಗೊತ್ತಾ ಕುಡುಗೈ ಇದ್ದಾನೆ, ಅವನು ಈಸ್ಕಡೆ ಇದ್ದಾನೆ ಅಲ್ಲ, ಕುಡುಗೈ ಇದ್ದಾನೆ. ಆ ಪಾಪ ಪುಣ್ಯಾತ್ಮ ನಮ್ಮಲ್ಲಿ ಏನೋ ಒಂದು ನಮ್ಮ ಸಂಘನ ಒಂದು ಒಕ್ಕಲು ಜನಾಂಗನ ಒಂದು ಜಾಗ ಅಂತ ತೋರಿಸಿ ಒಂದು ಸಮುದಾಯ ಭವನದ ಮಾಡಿ ಅವರು ಮಾಡಿ ತೀರ್ಮಾನ ಮಾಡ್ತಾರೆ. ನಾನು ಡೈರೆಕ್ಟರ್ ಆಗಿದ್ದೀನಿ ಅದರಲ್ಲಿ, ಯಾಕಂದ್ರೆ ನಮ್ಮ ಹರೀಶ್ ಅಣ್ಣ ಇದರಲ್ಲಿ ನಾನು ಡೈರೆಕ್ಟರ್ ಆಗಿದ್ದೀನಿ. ಅದನ್ನು ಮಾಡಿ ನಮ್ಮ ಆಸೆ ಈರೈಸ್ತಾರೆ. ಅವ್ರ ಒಕ್ಕಲಿಗರ ಸಂಘ ಕೊಡುಗೆ ಏನು ಅಂತ ಏನು ಬೇಕು ಎಂತ ಬೇಕು ಎಲ್ಲನೂ ಆಸೆ ಪೂರ್ವಕ ಒಂದು ಒಕ್ಕಲಿಗರ ಸಂಘಕ್ಕೆ ಖಾಲಿ ನಿವೇಶನ ಇಲ್ಲ, ಒಂದು ಬಿಲ್ಡಿಂಗ್ ಇಲ್ಲ ತಾಲೂಕು ಒಕ್ಕಲಿಗರ ಸಂಘದಲ್ಲಿ. ಅದನ್ನು ಅವರು ಮನಸ್ಪೂರ್ವವಾಗಿ ಮಾಡೋಕ್ಕೆ ಆಸಕ್ತಿಯಾಗಿದ್ದಾರೆ. ಏನಾಗದೆ ಅಂದರೆ ಇಲ್ಲಿ ಸಮಸ್ಯೆ ಜಾಗ ಇಲ್ಲ, ಖಾಲಿ ನಾವು ತೋರಿಸೋ ಜಾಗ ಗೌರ್ಮೆಂಟ್ದು ಕೆರೆನೋ ಕಟ್ಟೆನೋ ಮತ್ತೊಂದು ಮಗದೊಂದು ಇರ್ತದೆ. ಕೊನೆ ಗಳಿಗೆಯಲ್ಲಿ ಹರೀಶ್ ಅಣ್ಣವ್ರ ಆಸಾದಾಯಕ ಏನಾಗಿರ್ತದೆ ಅಂದರೆ ಇಡೀ ತಾಲೂಕಲ್ಲಿ ಕತ್ತಿಗೆ ಜೋಳಿಗೆ ಹಾಕೊಂಡು ಹೋಗಿ ನಮ್ಮ ಜನಾಂಗದಲ್ಲಿ ಏನೈತೆ ಎಲ್ಲನೂ ಫಂಡೆತ್ತಾರ 1 ಎಕರೆನೋ 2 ಎಕರೆನೋ ಸಮುದಾಯ ಭವನಕ್ಕೆ ಏನು ಬೇಕು ಆ ಜಾಗನ ಪರ್ಚೇಸ್ ಮಾಡಿ ಅವ್ರ ಅವಧಿಲಿ ಎಲ್ಲ ಜನಾಂಗದ ಅವ್ರ ಅವಧಿಲಿ ಅಂದರೆ ಅವರೊಬ್ಬರನ್ನೆಲ್ಲ ಇಡೀ ಒಕ್ಕಲಿಗ ಸಮಾಜನ ಪೂರ್ತಿ ಕಟ್ಕೊಂಡು ಪಕ್ಷ ಭೇದ ಮರೆತು ಜಾಗ ಮಾಡಬೇಕು, ನಿವೇಶನ ಮಾಡಬೇಕು ಅಂತ ಅವ್ರ ಮನಸ್ಸಲ್ಲೈತೆ. ಅದು ಈಡೇರಿಸ್ತಾರೆ. ಆತ್ಮೀಯ ಗೆಳೆಯನಿಗೆ ಹುಟ್ಟುಹಬ್ಬ ಶುಭಾಶಯ ಕೋರಿದ ನವೀನ್ ಕುಮಾರ್. ಕೇಕ್ ಕತ್ತರಿಸಿ ಬರ್ತ್ಡೇ ಸೆಲೆಬ್ರೇಷನ್ ಸನ್ಮಾನ, ಆಲ್ ದಿ ಬೆಸ್ಟ್ ವಿಶಸ್. ಇನ್ನು ರೈತ ಪರ್ವ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷರಾದ YL ನವೀನ್ ಕುಮಾರ್ ಅವರು ಹರೀಶ್ ಗೌಡ ಅವರನ್ನು ಸನ್ಮಾನಿಸಿ ಹುಟ್ಟುಹಬ್ಬದ ಶುಭಾಶಯ ಕೋರಿದರು. ಕೇಕ್ ಕತ್ತರಿಸಿ ಮುಂದಿನ ದಿನಗಳಲ್ಲಿ ನಿಮ್ಮ ರಾಜಕೀಯ ಜೀವನ ಮತ್ತಷ್ಟು ಪ್ರಜ್ವಲಿಸಲಿ ಎಂದು ಶುಭ ಹಾರೈಸಿದರು. ಅಣ್ಣ ಈ ಕಡೆ ಅಣ್ಣ ಅಂದ తెలుసు
ಜೆಡಿಎಸ್ ಮುಖಂಡ ಕೆಎಂ ಕೃಷ್ಣನಾಯಕ, ಮಾಜಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ಸಿವಿ ನಾಗರಾಜ್, ಕಾಳೆಗುಂಡಿ ಸಿದ್ದೇಗೌಡ, ಮೀನು ರಾಜಣ್ಣ, ಡಿಆರ್ ಮಹೇಶ್, ಗುಂಡತೂರು ಮಹೇಶ್, ಪ್ರಕಾಶ್ ಬೆಳಗನಹಳ್ಳಿ, ಶಿವರಾಜ್, ಎನ್ಸಿ ಪ್ರಕಾಶ್, ಕರವೆ ನಟರಾಜು, ವಕೀಲ ಪ್ರಸನ್ನ, ರವಿಕುಮಾರ್, ಸೀರ್ನುಡಿ ರಮೇಶ್, ಜಕ್ಕಳ್ಳಿ ಜಯರಾಮ್, ವೈಎಲ್ ನವೀನ್ ಕುಮಾರ್, ಬೊಮ್ಮನಹಳ್ಳಿ ದಿನೇಶ್, ಶಿವರಾಜ್ ಗೌಡ, ರಘು ವಡ್ಡರಗುಡಿ, ಯರಳ್ಳಿ ರಮೇಶ್, ಮಂಜುನಾಥ್, ವಾಸು, ಮಂಜು, ರಘು, ಹೈರ್ಗೆ ಅನಿಲ್, ದೇವಲಾಪುರ ಮಂಜು, ಪರಮೇಶ್ ಗೌಡ, ಹರೀಶ್ ಗೌಡ, ಶಿವಯ್ಯ, ಪ್ರಶಾಂತ್, ಪ್ರದೀಪ್, ಕೇರಳ ಮಂಜು, ದೇವನಾಯಕ, ಚಿಕ್ಕ ತಿಮ್ಮನಾಯಕ ಸೇರಿದಂತೆ ಸ್ನೇಹಿತರು, ವಿವಿಧ ಸಮಾಜದ ಮುಖಂಡರು ವೈಬಿ ಹರೀಶ್ ಗೌಡ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದರು. ಹೆಚ್ಡಿ ಕೋಟೆಯಿಂದ ಶ್ರೀಕಂಠ ಈಶ್ವರ್, ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.